ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಿಕ್ಕೀಸ್ ಅಡಿಗೆ ಮನೆ. ಇವತ್ತು ನಾವು ಮಾಡ್ತಿರೋದು ಸ್ಪೈಸಿ ಆ್ಯಂಡ್ ಟೇಸ್ಟಿ ಮಶ್ರೂಮ್ ಪೆಪ್ಪರ್ ಡ್ರೈ, ರೆಸ್ಟೋರೆಂಟ್ ಸ್ಟೈಲ್ ಫ್ಲೇವರ್, ಮನೆಯಲ್ಲಿ ಸುಲಭವಾಗಿ. ಮೊದಲಿಗೆ ನೋಡಿ, ಮಶ್ರೂಮ್ ತೊಗೊಂಡಿದ್ದೀನಿ ನಾನು. ಒಂದು 200 ಗ್ರಾಮ್ ಮಶ್ರೂಮ್ನ ಒಂದು ಬಟ್ಲಿಗೆ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊತೀನಿ ನಾನು ಫಸ್ಟ್ಗೆ. ನೋಡಿ, ಮಶ್ರೂಮ್ ತೊಳ್ಕೊಂಡಾದ್ಮೇಲೆ ಈ ಥರ ಮೇಲ್ಗಡೆ ಚಿಪ್ಪೆ ಬರುತ್ತೆ, ಈ ಥರ ತೆಕ್ಕೊಬಿಡಿ. ಅವಾಗ ಇನ್ನೂ ಫ್ರೆಶ್ ಆಗಿರುತ್ತೆ. ಅಂದರೆ ಹೋಟ್ಲಲ್ಲೆಲ್ಲ ಏನು ತೆಗಿಯಲ್ಲ, ಏನು ತೆಗ್ದಿಲ್ಲ ಅಂದರೂ ಏನು ತೊಂದರೆ ಇಲ್ಲ, ಕ್ಲೀನಾಗಿ ತೊಳ್ಕೊಬೋದು. ಬಟ್ ನೀವು ಮನೆಯಲ್ಲೇ ಮಾಡ್ಕೊತೀರಲ್ಲ, ಆರಾಮಾಗಿ ಕ್ಲೀನಾಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಚಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದು ಕ್ಲೀನಾಗಿದೆ. ಇವಾಗ ನಾವು ಅದನ್ನು ಹಚ್ಚಿಟ್ಕೊಳ್ಳೋಣ. ಹಾಫ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಅದು ತುಂಬ ಚಿಕ್ಕದು ಮಾಡಿದ್ರೆ ಇವಾಗ ನಾವು ಫ್ರೈ ಮಾಡಬೇಕಾದ್ರೆ ಅದು ಶ್ರಿಂಕ್ ಆಗೋಗ್ಬಿಡುತ್ತೆ. ಸೊ ನೋಡಿ, ಇದು ತುಂಬ ದಪ್ಪ ಇದೆ. ದಪ್ಪ ಇರೋದನ್ನ ಸ್ವಲ್ಪ ಈ ಸೈಜ್ಗೆ ಹಚ್ಚಿಟ್ಕೊಳ್ಳಿ. ಸೊ ನೋಡಿ, ನಾನು ಮಶ್ರೂಮ್ನ ಹಚ್ಚಿಟ್ಕೊಂಡಿದ್ದೀನಿ ಈ ಥರ ಸೈಜ್ಗೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಮ್ಯಾರಿನೇಟ್ ಮಾಡಬೇಕು ಮಶ್ರೂಮ್ಗೆ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಸೊ ಮಶ್ರೂಮ್ನ ನೆನೆ ಹಾಕಿಡೋಕ್ಕೆ ನಾನು ಇವಾಗ ಒಂದು ಬಟ್ಲಿಗೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊತಿದ್ದೀನಿ. 2 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ಹಾಕ್ಕೊತಾ ಇದ್ದೀನಿ. ನಾನು ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿದ್ನಲ್ಲ, ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಉಪ್ಪು. ಅದ್ರ ಜೊತೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಸಿಮೆಣಸಿನ್ಕಾಯಿನ ಮಿಕ್ಸಿಲಿ ರುಬ್ಕೊಂಡು ಅದು 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ಜೀರಿಗೆ ಪುಡಿ ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊತೀನಿ. ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದು ಸೋಯಾ ಸಾಸು, ಅದು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಸೊ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಗಟ್ಟಿಗಿರಬೇಕು ಅದು. ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಗಂಟು ಏನೂ ಇರಬಾರ್ದು. ನೋಡಿ, ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ, ಕಾಣಿಸ್ತಿದೆಯಲ್ಲ? ಈ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆ ನಾವು ಆವಾಗಲೇ ಮುಂಚೆನೇ ಹಚ್ಚಿಟ್ಟಿದ್ವಲ್ಲ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ಳಿ. ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ನೆನೆಸಿಡಿ. ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ ಇದ್ದರೆ ಫ್ರಿಜ್ ಇಡಿ, ಇಲ್ಲಾಂದರೆ ಆಚೆಗಡೆನೇ ಮುಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ಅದು ನೆನ್ಕೊಳ್ಳೋಕ್ಕೆ ಬಿಟ್ಬಿಡಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಅದು ಉಪ್ಪು ಎಲ್ಲನೂ ಹತ್ಕೋಬೇಕು. ಓಕೆ, ಇದು ಮಿಕ್ಸ್ ಆಗಿದೆ. ನಾನು ಇದನ್ನು ಮುಚ್ಚಿಡ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ನಾನು ಬಾಣಲಿ ಒಳಗೆ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಎಣ್ಣೆ ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ. ಏಕೆಂದರೆ ನೀವು ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡ್ರೆ ನೀವು ಮಶ್ರೂಮ್ ಹಾಕ್ತೀರಲ್ಲ, ಅದು ಬೇಗ ಸೀದೋಗೋ ಥರ ಆಗುತ್ತೆ. ಇಲ್ಲಿ ನೋಡಿ, ನಾನು ಇವಾಗ ಒಂದೊಂದೇ ಹಾಕ್ತಿದ್ದೀನಿ. ಸ್ವಲ್ಪ ದೂರ ಹಾಕ್ತಿದ್ದೀನಿ. ದೂರ ಹಾಕಿದ್ರೆ ಏನಾಗುತ್ತೆ ಅಂದರೆ ನಮಗೆ ಒಂದಕ್ಕೊಂದು ಮಶ್ರೂಮ್ ಕಚ್ಕೊಳ್ಳಲ್ಲ. ಕಾಣಿಸ್ತಿದೆಯಾ? ಆ ಥರ ದೂರ ಹಾಕ್ಕೊಳ್ಳಿ. ಇವಾಗ ನೋಡಿ, ಈ ಕಡೆ ಸೈಡ್ ಮುಂಚೆ ಹಾಕಿದ್ದು ಫ್ಲೋಟ್ ಆಗ್ತಿದೆ, ಎದೊಳ್ತಾ ಇದೆ. ಇಲ್ಲಿ ನೋಡಿ, ಈ ಥರ ಅದೇ ಸಪ್ರೇಟಾಗಿ ಬಿಟ್ಕೊಳ್ಳುತ್ತೆ, ಮೇಲೆ ತೇಲುತ್ತೆ. ಆವಾಗ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪ್ಲಸ್ ನೀವು ಅದನ್ನು ಒಂದು 2-3-5 ಮಿನಿಟ್ಸ್ ತನಕ ಬೇಯಿಸ್ಕೊಳ್ಳಿ. ಡೀಪ್ ಫ್ರೈ ಮಾಡಿಕೊಂಡ್ರೆ ಅದು ಒಳಗೂ ಚೆನ್ನಾಗಿ ಬೇಯ್ಕೊತಿದೆ. ಸೊ ನೋಡಿ ಫ್ರೆಂಡ್ಸ್, ಈ ಕಲರ್ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ಹೇಳಿದ್ನಲ್ಲ, ಸ್ವಲ್ಪ ಲೋ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಆವಾಗ ಒಳಗೆಲ್ಲ ಮಶ್ರೂಮ್ ಚೆನ್ನಾಗಿ ಬೆಂದಿರುತ್ತೆ. ಸೊ ಇದನ್ನು ನಾನು ಸೈಡಲ್ಲಿ ಹಾಕ್ತಾಯಿದ್ದೀನಿ, ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಟಿಶ್ಯೂ ಹಾಕಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಜಾಸ್ತಿ ಅನಿಸಿದ್ರೆ ಆಯಿಲ್ ಹೀರ್ಕೊಳ್ಳುತ್ತೆ, ಟಿಶ್ಯೂ ಮೇಲೆ ಹಾಕ್ಕೊತಿದ್ದೀನಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾನು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮಧ್ಯ ಸೀಳ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ.
ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ ನೋಡಿ. ಎಲ್ಲ ಸಪ್ರೇಟ್ ಹಾಕ್ಕೊತಾ ಇದ್ದೀನಿ, ಯಾಕೆ ಅಂದರೆ ಕರ್ಬೇವಿನ ಸೊಪ್ಪು ಎಣ್ಣೆಗೆ ಆದ ತಕ್ಷಣ ಬೇಗ ಸಿಡಿಯುತ್ತೆ. ಅದಾದಮೇಲೆ ದಪ್ಪ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಅದನ್ನು ಫ್ರೈ ಮಾಡ್ಕೊತೀನಿ. ಸೊ ಬೆಳ್ಳುಳ್ಳಿನೂ ಫ್ರೈ ಆಗಿದೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಅದು ಪೆಪ್ಪರ್ ಡ್ರೈ ಜೊತೆ ಬೆಳ್ಳುಳ್ಳಿ ನೀವು ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸೂಪರಾಗಿರುತ್ತೆ. ಸೊ ನಾನು ಇಲ್ಲಿ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ. ಇಷ್ಟೆಲ್ಲ ರೋಸ್ಟ್ ಮಾಡಿಕೊಂಡು ನಾವಿವಾಗ ಎಲ್ಲ ಸೊ ನೋಡಿ ಫ್ರೆಂಡ್ಸ್, ಅದೆಲ್ಲ ಆಗಿದೆ. ಅದ್ರ ಮೇಲೆ ನಾನಿವಾಗ ಸ್ವಲ್ಪ ಪೆಪ್ಪರ್ ಪೌಡರ್ನು ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಕಲಿಸ್ಕೊಬಿಡೋಣ ಅದನ್ನ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಶ್ರೂಮ್ ಪೆಪ್ಪರ್ ಡ್ರೈ ಎಷ್ಟು ಬೇಗ ರೆಡಿ ಆಗಿದೆ. ಆಚೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿಂದರೆ ಎಲ್ಲರೂ ತಿನ್ಬೋದು, ಬಜೆಟು ಉಳಿಸ್ಬೋದು. ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.